ಇನ್ನು ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇವತ್ತು ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಬೇಲ್ ಸಿಕ್ಕರೆ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಬೇಲ್ ಸಿಕ್ಕಿದೆ ಆಲ್ರೆಡಿ, ಬೇಲ್ ಸಿಕ್ಕಿದೆ, ಹೊರಗೆ ಬರ್ತಾರೆ, ಹೊರಗೆ ಬಂದ ತಕ್ಷಣ ಮತ್ತೆ ಅರೆಸ್ಟ್ ಮಾಡ್ತಾರೆ. ಹೌದು, ಅರೆಸ್ಟ್ ಮಾಡ್ತಾರೆ. ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಮುನಿರತ್ನ ಅವರ ಜಾತಿ ನಿಂದನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಾವಣಗೆರೆಯಿಂದ ವಿಠಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಕಾರಣ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿನ ಪಡೆದುಕೊಳ್ತೀವಿ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅದನ್ನ ಕೂಡ ಗಮನಿಸೋಣ. ಪರಪ್ಪನ ಪಂಜರದ ಗಿಳಿ ಆಗ್ತಾರ ಶಾಸಕ ಮುನಿರತ್ನ ಅನ್ನೋದು ಪ್ರಶ್ನೆ. ಕಾರಣ ನಿನ್ನೆ ಅವ್ರಿಗೆ ಬೇಲ್ ಸಿಕ್ಕಿದೆ. ಆ ಪ್ರತಿ ಇವತ್ತು ಜೈಲಧಿಕಾರಿಗಳನ್ನ ತಲುಪ್ತಾ ಇದ್ದಂತೆ ಅವರು ಜೈಲಿಂದ ಆಚೆ ಬರ್ತಾರೆ. ಬಟ್ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ. ಕಾರಣ ಅತ್ಯಾಚಾರದ ಕೇಸ್. ಶಾಸಕ ಮುನಿರತ್ನಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಮಂಜೂರಾಗಿದೆ. ಆದ್ರೆ ರೇಪ್ ಕೇಸ್ನಲ್ಲಿ ಬಂಧನಕ್ಕೆ ಕಾಯ್ತಾ ಇದೆ ಖಾಕಿ ಪಡೆ. ಕಗ್ಗಲೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ನಿನ್ನೆ ಸೆಂಟ್ರಲ್ ಜೈಲ್ ಮುಂದೆ ಪೊಲೀಸರು ಕಾದು ವಾಪಸ್ ಬಂದ್ರು. ಸಂಜೆ ತನಕ ಕಾದು ವಾಪಸ್ ಆಗಿತ್ತು ಖಾಕಿ ಪಡೆ. ಇವತ್ತು ಮುನಿರತ್ನ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಓಕೆ, ಬಿಜೆಪಿಯ ಶಾಸಕ ಮುನಿರತ್ನ ಅವರಿಗೆ ಡಬಲ್ ಟ್ರಬಲ್ ಶುರುವಾಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ಕರು. ಅಂದರೆ ಎರಡು ಜಾತಿಗಳನ್ನು ಅಲ್ಲಿ ಅವಹೇಳನ ಮಾಡ್ತಾರೆ. ಒಂದು ಜಾತಿ ನಿಂದನೆ ಯಾವುದು ಅಂತಂದರೆ ಭಾಳ ಮುಖ್ಯವಾಗಿ ದಲಿತರ ಬಗ್ಗೆ ಮಾತಾಡಿದ್ದು, ಇನ್ನೊಂದು ಒಕ್ಕಲಿಗರ ಬಗ್ಗೆ, ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದು. ಆಮೇಲೆ ಹೆಣ್ತಿನ ಕರ್ಕೊಂಬ, ತಾಯಿನ ಕರ್ಕೊಂಬ, ಮಗುನ ಕರ್ಕೊಂಬ ಅಂಥೇಳಿ ಚೆಲುವರಾಜು ಅದ್ರ ಬಗ್ಗೆ ಆರೋಪ ಮಾಡಿದರು. ಸೊ ಒಕ್ಕಲಿಗರೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟರು ಸಿ ಎಮ್ಗೆ. ಈ ದಲಿತರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ಇಲ್ಲಿ ತನಕ. ಅವರು 51 ಜನ ಇದ್ದಾರೆ ಒಟ್ಟು, SC STಗಳು ಸೇರಿ. ಅವ್ರದ್ದು ಸುದ್ದಿ ಇಲ್ಲ ಇಲ್ಲಿ ತನಕ. ಓಕೆ, ಆದರೆ ಕಂಪ್ಲೇಂಟ್ ಆಗಿದೆ. ಅವರು ಅರೆಸ್ಟ್ ಆದರು. ಅರೆಸ್ಟ್ ಆಗಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಯಿತು. ಜಾಮೀನು ಅರ್ಜಿ ಸಲ್ಲಿಸಿದರು. ಜಾಮೀನು ಸಿಕ್ಕಿದೆ, ಹೊರಗೆ ಬರ್ತಾರೆ. ಆ ಹೊತ್ತಲ್ಲಿ ಅವ್ರ ಮೇಲೆ ಒಂದು ರೇಪ್ ಕೇಸ್ ಆಗಿದೆ. ಹೆಣ್ಣುಮಗಳೊಬ್ಬಳು ರೇಪ್ ಕೇಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮತ್ತೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಇದರ ಇನ್ ಡಿಟೇಲ್ ಮಾಹಿತಿ ಇಲ್ಲಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು. ಬೇಲ್ ಸಿಕ್ಕರೂ ಬಿಜೆಪಿ ಶಾಸಕನಿಗೆ ತಪ್ಪದ ಟೆನ್ಷನ್. ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ತು ಅನ್ಕೊಂಡಿದ್ದ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಕೇಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ. ಆದರೆ ರಾಮನಗರದ ಕಗ್ಗಲೀಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದು, ಇದು ಬಿಜೆಪಿ ಶಾಸಕನಿಗೆ ಉರುಳಾಗುವ ಸಾಧ್ಯತೆ ಇದೆ. ಶಾಸಕ ಮುನಿರತ್ನ ಸೇರಿ 7 ಜನರ ವಿರುದ್ಧ ಮಹಿಳೆಯೊಬ್ಬರು ಅತ್ಯಾಚಾರ ದೂರನ್ನ ದಾಖಲಿಸಿದ್ದಾರೆ. 2020ರಿಂದ 2022ರವರೆಗೆ ಅತ್ಯಾಚಾರ ನಡೆಸಿ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿರುವುದಾಗಿ ಸಂತ್ರಸ್ತೆ ದೂರನ್ನ ನೀಡಿದ್ದಾರೆ. ಪ್ರಕರಣ ದಾಖಲಾಗಿದ್ದು, ಡಿವೈಎಸ್ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಜೆಪಿ ಪಾರ್ಕ್ ಬಳಿಯ ಗೋಡೌನ್ನಲ್ಲಿ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜ ನಡೆಸಲಾಗಿದೆ. ಇಂದು ಶಾಸಕ ಮುನಿರತ್ನ ಮತ್ತೆ ಲಾಕ್ ಆಗ್ತಾರ? ಇನ್ನು ಕೊಲೆ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಇಂದು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗಲಿದ್ದಾರೆ. ಆದರೆ ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನರನ್ನ ವಶಕ್ಕೆ ಪಡೆಯಲು ಕಗ್ಗಲೀಪುರ ಪೊಲೀಸರು ಜೈಲಿನ ಬಳಿಯೇ ಕಾದು ಕುಳಿತಿದ್ದಾರೆ. ಮುನಿರತ್ನ ಜೈಲಿನಿಂದ ಹೊರಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಕುರುಕ್ಷೇತ್ರ ನಿರ್ದೇಶಕನಿಗೆ ನಕಲಿ ವೋಟರ್ ಐಡಿ ಆಯಿತು, ಜಾತಿ ನಿಂದನೆ ಕೇಸ್ ಆಯಿತು. ಇದೀಗ ಶಾಸಕನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದ್ದು, ಮುನಿರತ್ನ ಈ ಕೇಸ್ನಲ್ಲಿ ಜೈಲು ಸೇರ್ತಾರಾ ಅಥವಾ ಜಾತಿ ನಿಂದನೆ ಕೇಸ್ ರೀತಿ ಸೇಫ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ರೇಪ್ ಕೇಸ್. ಹೌದು, ಮುನಿರತ್ನ ಅವ್ರನ್ನ ಒಟ್ಟಿನಲ್ಲಿ ರಾಜಕೀಯವಾಗಿ ಕಟ್ಟಿ ಹಾಕೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಆದಂಗೆ ಕಾಣಿಸ್ತಾ ಇದೆ. ಅಂದ್ರೆ ವೈಯಕ್ತಿಕವಾಗಿ ಜಾತಿ ನಿಂದನೆ ಮಾಡಬಾರ್ದು, ಅದು ತಪ್ಪು. ಸಪೋಸ್ ಸಾಬೀತಾದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆ ನಿಟ್ಟಿನಲ್ಲಿ ಅಂತ ಯೋಚನೆ ಮಾಡಿದ್ರೆ, ಬಟ್ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಲೇಬೇಕು ಅಂತ ಪ್ರಯತ್ನಗಳಾದಂಗೆ ಕಾಣಿಸ್ತಾ ಇದೆ. ಇರ್ಬೋದು. ಆದರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಹೆಣ್ಣುಮಗಳು ಒಂದು ಕಂಪ್ಲೇಂಟ್ ಕೊಟ್ಟರು. ಹೌದು, ಈಗ ಅದು ಫೇಕ್ ಕಂಪ್ಲೇಂಟೋ ಮತ್ತೊಂದು ಅದು ಸೆಕೆಂಡರಿ ವಿಚಾರ. ಆದರೆ
ಆಕೆ ಅಲ್ಲದೇ ಇದ್ದಿರ್ಬೋದು, ಆದರೆ ಅಂಥ ಒಂದು ಘಟನಾವಳಿಗಳು ನಡೀತಾ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದು. ಇಲ್ಲಿ ಒಂದು ಆರೋಪ ಬರುತ್ತೆ. ಈಗ ಈ ಕೇಳ್ತಾಳೆ, ನನಗೆ ಫೋನ್ ಮಾಡಿದ್ರು ಕೊರೋನಾ ಟೈಮಲ್ಲಿ, ನೀವೊಬ್ಬರು ಸಮಾಜ ಸೇವಕಿ, ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾರೆ. ಒಂದು ದಿವಸ ಫೋನ್ ಬರುತ್ತೆ, ನಾನು ಸ್ನಾನ ಮಾಡ್ತಾ ಇರ್ತೀನಿ, ಆಕೆ ಬರ್ದಿರ್ತಾಳೆ, ಸ್ನಾನ ಮಾಡ್ತಾ ಇರ್ತೀನಿ, ಸ್ನಾನ ಮಾಡುವಾಗ ಫೋನ್ ಬರುತ್ತೆ, ನಿಮ್ಮನ್ನು ಹಿಂಗೆ ತೋರಿಸಿ ಅಂತ ಹೇಳ್ತಾರೆ, ನಾನು ಭಯ ಪಡ್ತೀನಿ, ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ ಒಂದು ದಿವಸ. ಹೀಗೆಲ್ಲ ಬೇರೆ ಬೇರೆ ಘಟನಾವಳಿಗಳಿದೆ. ಅದಾದ ನಂತರ ಈಕೆ ಜೊತೆ ಸಂಬಂಧಗಳು ಕುದುರಿದ ನಂತರ ಒಂದು ಆರೋಪ ಏನಂತಂದರೆ, ಈಕೆಯನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ. ಹೆಂಗೆ ಅಂತಂದರೆ, ಈಕೆ ಜೊತೆ ಇನ್ನೊಂದು ಹೆಣ್ಣುಮಗಳನ್ನು ಕಳಿಸ್ತಾರೆ. ಆರೋಪ ಇರೋದು ಹೆಣ್ಣುಮಗಳನ್ನು. ಆಕೆ HIV ಪೀಡಿತೆ, ಏಡ್ಸ್ ಪೀಡಿತೆ. ಆ ಹೆಣ್ಣುಮಗಳನ್ನು ಇವರಿಗೆ ಆಗದ ಕಾರ್ಪೊರೇಟ್ಗಳಿದಾರಲ್ಲ, ಕಾರ್ಪೊರೇಟ್ರ್ ಪತಿ, ಇವ್ರ ಜೊತೆ ಸಂಪರ್ಕ ಬೆಳೆಸೋಂಗೆ ಮಾಡೋದು. ಆಮೇಲೆ ಅದು ಎಲ್ಲಿ ತನಕ ಬಂದಿದೆ ಅಂತಂದರೆ, ಆ HIV ಪೀಡಿತರನ್ನಾಗಿ ಮಾಡೋದು, ಏಡ್ಸ್ ಪಡಿಸೋದು. ಆಮೇಲೆ ಆರೋಪ ಅಶೋಕ್ಗೂ ಆ ಥರ ಮಾಡುವಂಥ ಪ್ರಯತ್ನಗಳಾಯಿತು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದರ ನಡುವೆ ನನಗೆ ಇದುವೇ ಹೀಗೆ ಆಗಿದ್ರೆ, ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಒಂದು ವಿಡಿಯೋ ಓಡಾಡ್ತಲ್ಲ, ಅದು ಕೂಡ ರಾಜಕೀಯ ಷಡ್ಯಂತ್ರ ಅಂತ ಅನಿಸ್ತಾ ಇದೆ. ಹಾಗಂತ ಅದು ಘಟನೆ ಆಗಿಲ್ಲ ಅಂತಲ್ಲ, ಘಟನೆ ಆಗಿದೆ. ಆದರೆ ಯಾರಿಗೂ ಗೊತ್ತಿದ್ದವ ಅದನ್ನು ಮಿಸ್ಯೂಸ್ ಮಾಡಿರ್ಬೋದು. ಈಗ ಒಂದು ಗಾದೆ ಮಾತಿದೆ, ಕಳ್ಳ ಎಲ್ಲಿ ತನಕ ಕಳ್ಳ ಅಂತ ಗೊತ್ತಾಗೋ ತನಕ ಕಳ್ಳ. ಈಗ ಏನೋ ಒಂದು ಕದ್ದಿರ್ತಾನೆ ಅಂತ ಇಟ್ಕೊಳ್ಳಿ, ಆ ಕದ್ದು ಅವ್ನು ಮಾರಿ ದುಡ್ಡು ಮಾಡ್ಕೊಂಡೋ ಅವ್ನು ಕಳ್ಳ ಅಲ್ವೇ ಅಲ್ಲ. ಯಾವಾಗ ಅದು ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಆಗ ಆತ ಕಳ್ಳ. ಈಗ ಸದಾನಂದ ಗೌಡ್ರದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಬಿಡುಗಡೆ ಮಾಡಿದ್ಯಾರೋ ಅವತ್ತು. ಹಾಗಿದ್ದರೆ ನನಗೆ ಬರ್ತಾ ಇರುವಂಥ ಅನುಮಾನ, ಬೆಂಗಳೂರಿನಲ್ಲಿ ಬಂದು ವಿರಾಜಮಾನರಾಗ್ತಾ ಇರುವಂತಹ ಕೆಲ ನಾಯಕರನ್ನ ಮಟ್ಟ ಹಾಕುವಂಥ ಪ್ರಯತ್ನಗಳು ಬಿಜೆಪಿಯಲ್ಲಿ ಆಯ್ತಾ? CT ರವಿ ಅವರು ಬಂದಾಗಲೂ ಕೂಡ ಕೆಲವರು ಹೋಗಿ ನಿಂತ್ಕೋಬೇಡಿ ಅಂತೇಳಿ ಕೆಲವರು ಹೋದ್ರಲ್ಲ. ಸೊ ಅದರ ಹಿಂದೆ ಇಂಥ ಷಡ್ಯಂತ್ರಗಳಿದೆ. ನನಗೆ ಬರ್ತಾ ಇರುವಂಥ ಅನುಮಾನ ಇದಷ್ಟೇ. ಸದಾನಂದ ಗೌಡ್ರ ವಿಡಿಯೋ ರಿಲೀಸ್ ಆಗಿದ್ದು ಹೆಂಗೆ, ಲಿಂಬಾವಳಿದು ವಿಡಿಯೋ ರಿಲೀಸ್ ಆಗಿದ್ದು ಹೆಂಗೆ, ಆಮೇಲೆ CT ರವಿ ಬಂದಾಗ ತಡೆದದ್ದು ಯಾಕೆ, ಆಮೇಲೆ ಅಶೋಕ್ ಅವರ ವಿರುದ್ಧ ಷಡ್ಯಂತ್ರ ಯಾಕೆ, ಸೋಮಣ್ಣ ಅವರ ವಿರುದ್ಧ ಕೂಡ ಯಾಕೆ ಆಗಲಿಕ್ಕಿಲ್ಲ. ಇದರಲ್ಲಿ ಒಬ್ಬ ದೊಡ್ಡ ನಾಯಕ, ಮಾಜಿ ಮುಖ್ಯಮಂತ್ರಿಗಳ ಹೆಸರು ಕೂಡ ಕೇಳ್ಬಂತು. ಮೋಸ್ಟ್ಲಿ ಅದು ಕೂಡ ಈ ರೀತಿ ಆಗಿರಬಹುದು. ಇರಬಹುದು. ಇಲ್ಲಿ ನನಗೆ ಬಹಳ ಏನು ಆತಂಕ ಆಗ್ತಿರೋದೇನು ಗೊತ್ತಾ, ಈಗ ಈ ಹೆಣ್ಣುಮಗಳು ರೇಪ್ ಕೇಸ್ ಆಗ್ತಿದ್ದಾರೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ನನ್ನನ್ನು ಬಳಸ್ಕೊಂಡು HIV ಪೀಡಿತ ಒಂದು ಹೆಣ್ಣುಮಗಳನ್ನ ತನಗೆ ಬೇಡದವ್ರ ಜೊತೆ ಸಂಪರ್ಕ ಬೆಳೆಸೋಂಗೆ ಮಾಡ್ತು. ಸೊ ಅವನಿಗೆ ಯಾರು ಬೇಡ, ಈಗ ಒಬ್ಬನ ಮೇಲೆ ನಾನು ಟಾರ್ಗೆಟ್ ಇಟ್ಟಿದ್ದೀನಿ, ಅವನಿಗೆ ಒಂದು ಹೆಣ್ಣನ್ನು ಸಂಪರ್ಕ ಮಾಡಿಸೋದು, ಆ ಸಂಪರ್ಕ ಮಾಡಿಸೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಹೆಂಗಾದ್ರೂ ಮಾಡಿಕೊಂಡು ಮತ್ತು ಆ ಹೆಣ್ಣುಮಗಳು HIV ಪೀಡಿತೆಯಾಗಿದ್ದು ಆತನಿಗೆ ಏಡ್ಸ್ ಬರೋಂಗೆ ಮಾಡೋದು. ಇದು ಎಂತ ಮಾರಣಾಂತಿಕ. ಆಮೇಲೆ ಈ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಈ ತರ ಆಲೋಚನೆ ಮಾಡೋರು ಯಾರು ಇಲ್ಲ. ನಿಮಗೆ ಆರೋಪ ಪ್ರತ್ಯಾರೋಪ, ಈಗ ಕುಮಾರಸ್ವಾಮಿ ಮಾಡಿದ್ರು, ಯಡಿಯೂರಪ್ಪನವರ ವಿರುದ್ಧ ಮಾಡಿದ್ರು, ಸಿದ್ದರಾಮಯ್ಯನವರು ಮಾಡಿದ್ರು, ದೇವೇಗೌಡರು ಮಾಡಿದ್ರು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳುವಾಗ ಓಡೋಗ್ತಾರೆ ಅವರು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳುವಾಗ ಈಗ DK, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಇವರೆಲ್ಲ ಭಯಂಕರ ಮಾತಾಡಲ್ವಾ, ಏನು ಟೀಕೆ ಟಿಪ್ಪಣಿ ಮಾಡ್ತಾರಲ್ಲ. ಅವತ್ತು ಸಿದ್ದರಾಮಯ್ಯ ಹಾಸ್ಪಿಟಲೈಸ್ ಆದ್ರಪ್ಪ, ಯಾರು ಓಡೋಗಿದ್ದು? ಯಡಿಯೂರಪ್ಪ ಓಡೋದ್ರು. ಯಡಿಯೂರಪ್ಪನವ್ರಿಗೆ ಹುಷಾರಿದ್ದಾಗ ಯಾರು ಓಡೋಗಿದ್ದು? ಸಿದ್ದರಾಮಯ್ಯ ಓಡೋದು. ಆಮೇಲೆ ಇನ್ನೊಬ್ರು ದೇವೇಗೌಡರಿಗೆ ಹುಷಾರಿಲ್ಲ ಅಂತ ಹೇಳುವಾಗ ಯಾರು ಓಡೋಗಿದ್ದು? ಸಿದ್ದರಾಮಯ್ಯ ಓಡೋದು. ಆಯ್ತಾ? ಕುಮಾರಸ್ವಾಮಿಗೆ ಹುಷಾರಿಲ್ಲ ಅಂತ ಯಾರು ಓಡೋಡಿದ್ರು? ಮತ್ತೊಬ್ರು ಓಡೋದು. ಈ ಕರ್ನಾಟಕದ ಪಾಲಿಟಿಕ್ಸ್ ಹಂಗಿದೆ. ಆದ್ರೆ ಈ ಏಡ್ಸು ಈ ತರ ಹಾಕೋದು ಇದು ಇಲ್ಲಿ ತನಕ ನಡೆದಿಲ್ಲ. ಈಗ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರವನ್ನು ಬಳಸಿಕೊಳ್ತಾ ಇದೆ. ಜಾತಿನಿಂದನೇ ರೇಪ್ ಕೇಸ್ ಬೆನ್ನಲ್ಲೇ ಸಿಡಿದ ಕೈಪಡೆ ಮುನಿರತ್ನ ಕ್ರಿಮಿನಲ್ ಅಂತ DK ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿ ಶಾಸಕ ಸ್ಥಾನದಿಂದ ವಜಾಗೆ ಕಾಂಗ್ರೆಸ್ ಆಗ್ರಹ ಮಾಡಿದೆ. ಕಾಂಗ್ರೆಸ್ನ ಒಕ್ಕಲಿಗರ ಶಾಸಕರಿಂದಲೂ ಮಹತ್ವದ ಸಭೆ ನಿನ್ನೆ ನಡೆಯುತ್ತೆ. ಸಭೆ 8 ಗಂಟೆಗೆ ಒಂದು ಸಭೆ ಇತ್ತು ಅನ್ಸುತ್ತೆ. ಒಂದು ಸಭೆ ನಿನ್ನೆ 8 ಗಂಟೆಗೆ ಆಗಿದೆ. ಆ ಮೂಲಕ ನೋಡಿ, ಒಕ್ಕಲಿಗರನ್ನೆಲ್ಲ ಮತ್ತೆ ಒಂದು ವಶಕ್ಕೆ ತಮ್ಮ ವ್ಯಾಪ್ತಿಗೆ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನು DK ಶಿವಕುಮಾರನ್ ಅವರ ಸಹೋದರ ಮಾಡ್ತಾ ಇದ್ದಾರೆ. ಇವ್ರು ಮಾಡಿಸಿದಾರೋ ಬಿಟ್ಟಿದಾರೋ, ಒಟ್ಟಲ್ಲಿ DK ಬ್ರದರ್ಸ್ ಕೈಯಲ್ಲಿ ಒಂದು ಒಳ್ಳೆ ಅಸ್ತ್ರ ಸಿಕ್ಕಂಗಾಗಿದೆ ಮುನಿರತ್ನ ಅವ್ರದ್ದು. ಇಲ್ಲ, ಅವರು DK ಬ್ರದರ್ಸ್ ಜೊತೆಗೆ ಇದ್ರು ಇವರು ಆರಂಭದಲ್ಲಿ. ಆಮೇಲೆ ಬಿಜೆಪಿಗೆ ಹೋದ್ರ ನಂತರ ಅಲ್ಲಿ ಆ ವ್ಯವಸ್ಥೆಗಳೇನೋ ವರ್ಕೌಟ್ ಆಗಲಿಲ್ಲ ಅಲ್ಲಿ. ಹಾಗಂತ ನೀವು ಮುನಿರತ್ನ ಅವರನ್ನು ಸಾಧಾರಣ ಅನ್ಕೋಬೇಡಿ. ಮುನಿರತ್ನ ಮೊನ್ನೆ ಹೇಳ್ತಾ ಇದ್ರು, ನಾನು ಬಂದ ನಂತರ ಒಂದು CD ಬಿಡ್ತೀನಿ ನೋಡಿ ಅಂತ. ನಾನು ಬಂದ ನಂತರ CD ಬಿಡ್ತೀನಿ ನೋಡಿ, ಅದು ಬ್ರದರ್ಸ್ಗೆ ಸಂಬಂಧಪಟ್ಟ CD ಅಂತೆಲ್ಲ ಊಹಾಪೋಹಗಳೆಲ್ಲ ಓಡ್ತಾ ಇದೆ.
ವೆರಿ ಶಾಕಿಂಗ್ ಅದು. ಹೌದು. ಹೌದು. ಆಮೇಲೆ ಇಲ್ಲಿ ಅವರ ವಿರುದ್ಧ ನಿಂತಿದ್ರಲ್ಲ ಕುಸುಮಾ ಅವರು, ಹೌದು, ಕುಸುಮಾ. ಅವರು 10,000 ಮತಗಳ ಅಂತರದಿಂದ ಸೋತಿದ್ದಷ್ಟೇ. 10,000 ಮತಗಳಿಂದ ದರ್ಶನ್ ಅವರೆಲ್ಲ ಬಂದು ಪ್ರಚಾರ ಮಾಡಿದ್ರು ಕೂಡ ದೊಡ್ಡ ವರ್ಕೌಟ್ ಆಗಲಿಲ್ಲ. ಆಯ್ತಾ. ಆಮೇಲೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಾಜರಾಜೇಶ್ವರಿ ನಗರ ಉಪಚುನಾವಣೆಗೆ 50 ಕೋಟಿ ಖರ್ಚಾಗಿದೆ. 50 ಕೋಟಿ ರಾಜಕೀಯ ವಲಯದಲ್ಲಿದ್ದ ಆಮೇಲೆ ಎಲ್ಲ ಪತ್ರಕರ್ತರಿಗೆ ಈ ವಿಚಾರ ಗೊತ್ತಿದೆ. ಈಗೇನು ಮಾಡ್ತಿದ್ದಾರೆ ಅಂತಂದ್ರೆ ಬಿಜೆಪಿಗೆ ಎಂತ ಪ್ರಬಲ ಅಸ್ತ್ರ, ಅದೇ ಈ ಮೂರ್ಖತನದ ಪರಮಾವಧಿ ಬಿಜೆಪಿ ಇದು. ಕರ್ಕೊಂಡು ಬಂದವರೆಲ್ಲ ತಲೆನೋವು. ಒಂದು ಅದಾಯ್ತಾ, ಒಂದು ಎಲ್ಲೋ ಇದ್ದಂತ ರಮೇಶ್ ಜಾರಕಿಹೊಳಿ ಕರ್ಕೊಂಡ್ ಬಂದ್ರು, ಅವರ ಸಿಡಿ ಬಂತು. ಇವ್ರು ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಅವ್ರದಲ್ಲ ಅಂತೇಳಿ. ಇವ್ರಿಗೆ ಯಾಕೆ ಬೇಕಿತ್ತು? ಅಲ್ಲೇ ಇದ್ದಿದ್ರೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಈಗ ಮುನ್ರತ್ನ ಕರ್ಕೊಂಡ್ಬಂದು ಎಂತ ಅವಸ್ಥೆ ಅಂತಂದ್ರೆ, ಸಿ ಟಿ ರವಿ ಈಗ ಒಕ್ಕಲಿಗರ ಮೇಲೆ ಈ ತರ ಹೇಳಿದಾರಲ್ಲಪ್ಪ ಅಂತ ಸಿ ಟಿ ರವಿ ಇಲ್ಲ ಹಂಗೇನು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಸರ್ ನಿಮಗೆ ಏನೋ ಒಂದು ಏಡ್ಸದ್ದು ಚುಚ್ಚುಮದ್ದು ಮತ್ತೊಂದು ಅಂತ ಹೇಳುವಾಗ ಇಲ್ಲ ಹಾಗಾಗಿರ್ಲಿಕ್ಕಿಲ್ಲ. ನನಗೆ ಪ್ರಶ್ನೆ ಇರೋದು, ಈ ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೊಂಥರ ಮುಜುಗರ, ಇದು ಒಕ್ಕಲಿಗ ಸಮುದಾಯದ ಬಗ್ಗೆ ನಿಂದನೆ ಆಗಿದೆ, ಹೆಂಗ್ ಸಮರ್ಥನೆ ಮಾಡ್ಕೊಳ್ತಾರೆ ಇದನ್ನ ಇವ್ರನ್ನ ಅಂತ. ಅಲ್ಲಿ ಇನ್ನೊಂದು ಟ್ರ್ಯಾಕ್ ಇದೆ, ಇದು ತುಂಬಾ ಜನರು ಗೊತ್ತಿಲ್ಲ. ಈ ಮುನಿರತ್ನ ಅವರು ದರ್ಶನ್ ಅವರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡಿಸಿದ್ರು. ದರ್ಶನ್ ಮತ್ತು ಕುಮಾರಸ್ವಾಮಿ ಅವರ ಸಂಬಂಧ ಚೆನ್ನಾಗಿಲ್ಲ. ಹೌದು, ಅದು ಸತ್ಯ. ಆಯ್ತಾ. ಬಿಕಾಸ್ ಮಂಡ್ಯ ಲೋಕಸಭೆ. ಈಗ ಚುನಾವಣೆ ಗೆಲ್ಲೋದಕ್ಕೆ ದರ್ಶನ್ ಬೇಕು. ಯಾರಿಗೆ? ಮುನಿರತ್ನ ಅವ್ರಿಗೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಾಕೋಬೇಕು ಅಂತಂದ್ರೆ ದರ್ಶನ್ ಸಾಕಾಗೋದಿಲ್ಲ. ಅಲ್ಲಿ ಯಾರು ಬೇಕು? ಕುಮಾರಸ್ವಾಮಿ ಬೇಕು. ಸೊ ಹಾಗಾಗಿ ಇಲ್ಲಿ ಈ ತರ ಪಲ್ಟಿ ಹೊಡಿತಾ ಇದಾರಲ್ಲ, ಕುಮಾರಸ್ವಾಮಿ ಒಂದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮುನಿರತ್ನ ಅವರನ್ನ ಒಂದು ರೀತಿಯಲ್ಲಿ ಸೇಫ್ ಗಾರ್ಡ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಟ್ಯಾಕ್ಲಿಂಗ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಬಹಳ ಸೂಕ್ಷ್ಮವಾಗಿ ಮ್ಯಾನೇಜ್ ಮಾಡ್ತಾರೆ. ಓಕೆ, ಡಿ.ಕೆ. ಸುರೇಶ್ ಮಾತಾಡಿದ್ದಾರೆ. ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು